ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಚಂದ್ರಿಕಾ. ಹಬ್ಬಬ್ಬ ಪ್ರಪಂಚದಲ್ಲಿ ಎಂತೆಂತ ಜನ ಇರ್ತಾರೆ ಅಂದ್ರೆ ನಂಬೋಕೆ ಆಗಲ್ಲ. ಇಂಥವರಿಂದ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೆಟ್ಟ ಹೆಸರು. ಪ್ರೀತಿಸಿ ಮದುವೆಯಾದ ಆ ಜೋಡಿ ಒಂದಿಷ್ಟು ವರ್ಷಗಳ ಕಾಲ ಸುಖವಾಗಿ ತಮ್ಮ ದಾಂಪತ್ಯ ಜೀವನವನ್ನ ಸಾಗಿಸಿದ್ರು. ಒಂದು ಉತ್ತಮ ಜೀವನಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳು ಇತ್ತು ಅಂದ್ರೂ ತಪ್ಪಾಗಲಾರದು. ಇನ್ನು ಗಂಡ ಕೂಡ ಒಳ್ಳೆ ಕೆಲಸದಲ್ಲಿ ಇದ್ದ, ಮಕ್ಕಳಿಗೆ ಪಾಠ ಹೇಳಿಕೊಡ್ತಿದ್ದ, ಶಿಕ್ಷಕ ವೃತ್ತಿಯನ್ನ ನಿರ್ವಹಿಸ್ತಾ ಇದ್ದ. ಆದ್ರೆ ಸುಂದರವಾಗಿದ್ದ ತನ್ನ ಸಂಸಾರಕ್ಕೆ ತಾನೇ ಕೊಳ್ಳಿ ಇಟ್ಟುಕೊಂಡ್ಲು ಅಂದ್ರೂ ತಪ್ಪಾಗಲಾರದು. ಹೌದು, ಉತ್ತರ ಪ್ರದೇಶದ ಮೀರತ್ನಲ್ಲಿ ಬೆಚ್ಚಿ ಬೀಳಿಸುವ ಕೊಲೆ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ನೋಡಿ, ಕಷ್ಟಪಟ್ಟು ಬೆವರು ಸುರಿಸಿದ ದುಡ್ಡನ್ನ ಮುಂದಿನ ಭವಿಷ್ಯಕ್ಕಾಗಿ ಎತ್ತಿಟ್ಟಿದ್ದ ಗಂಡ ತನ್ನದೇ ಹೆಸರಿನಲ್ಲಿ ಸುಮಾರು 30 ಲಕ್ಷ ಜೀವ ವಿಮೆ ಹಣ ಇಟ್ಟಿದ್ರು. ಆದ್ರೆ ತನ್ನ ಹೆಂಡತಿಯ ಮನಸ್ಥಿತಿ ಈ ರೀತಿಯಾಗಿ ಇರುತ್ತೆ ಅಂತ ಆ ಶಿಕ್ಷಕ ಊಹಿಸಿರ್ಲಿಲ್ಲ. ಈಕೆಯ ಕಳ್ಳ ಸಂಬಂಧದ ಬಗ್ಗೆಗೂ ಈತನಿಗೆ ಗೊತ್ತಿರಲಿಲ್ಲ. ಆದ್ರೆ ಈ ನೀಚ ಹೆಂಡತಿ ದಾಮಿನಿ ಪ್ರಿಯಕರನೊಂದಿಗೆ ಬದುಕನ್ನು ಸಾಗಿಸಲು ಪ್ರಿಯಕರ ತುಷಾರ್ ಮತ್ತು ಇತರರೊಂದಿಗೆ ಸಂಚು ರೂಪಿಸಿದ್ಲು. ಅದು ಏನಂದ್ರೆ ನಿಮಗೂ ಕೂಡ ಶಾಕ್ ಆಗೋದಂತೂ ಗ್ಯಾರಂಟಿ. ಎಸ್, ಪೊಲೀಸರ ಈ ಕೇಸ್ ಬಗ್ಗೆ ಶಾಕ್ ಆಗಿ ಹೋಗಿದ್ದಾರೆ. ಯಾಕಂದ್ರೆ ಪತಿಗೆ ಹಾಲಿನಲ್ಲಿ ನಿದ್ದೆ ಮಾತ್ರೆಯನ್ನು ನೀಡಿ ಪ್ರಜ್ಞೆ ತಪ್ಪಿಸಿದ ಬಳಿಕ ಗಂಡ ಮಲಗುವ ಬೆಡ್ರೂಮ್ನಲ್ಲಿ ವಿಷಕಾರಿ ಹಾವನ್ನ ಬಿಟ್ಟಿದ್ದಾಳೆ. ಇದರಿಂದ ನನ್ನ ಮೇಲೆ ಯಾವುದೇ ತಪ್ಪು ಬರುವುದಿಲ್ಲ ಎಂದು ಪ್ಲಾನ್ ಮಾಡಿದ ಹೆಂಡತಿ ನಂತರ ಗಂಡನಿಗೆ ಮಾತ್ರೆಯನ್ನು ನುಂಗಿಸಿ ಹಾವಿನಿಂದ ಕಚ್ಚಿಸಿ ಪತಿಯ ಸಾವನ್ನು ಸಹಜ ಅಪಘಾತದಂತೆ ಬಿಂಬಿಸಿದ್ದಾಳೆ. ಆದರೆ ಪೊಲೀಸರಿಗೆ ಅನುಮಾನ ಬಂದು ತನಿಖೆಯಲ್ಲಿ ಪ್ರಕರಣದ ಸತ್ಯಾಂಶವನ್ನ ಬಹಿರಂಗವಾಗಿದ್ದು ಆರೋಪಿಗಳನ್ನು ಬಂಧಿಸಲಾಗಿದೆ. ಹೆಚ್ಚಿನ ತನಿಖೆಯನ್ನ ಮುಂದುವರಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಸಮಾಜದಲ್ಲಿ ಕಾಮಕ್ಕಾಗಿ ಎಂತೆಂಥ ಘಟನೆಗಳು ನಡೀತವೆ ಅಂತ ದಯವಿಟ್ಟು ನಮ್ಮ PTV ನ್ಯೂಸ್ ಕನ್ನಡದ ಕಳಕಳಿ ಏನಪ್ಪಾ ಅಂದ್ರೆ, ಮದುವೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಆಗಬೇಡಿ. ಬೇರೆಯವರ ಬದುಕಲ್ಲಿ ಚೆಲ್ಲಾಟವಾಡಬೇಡಿ. ಬದುಕುವ ಹಕ್ಕು ಎಲ್ಲರಿಗೂ ಇದೆ, ಆದರೆ ಸಾಯಿಸುವ ಹಕ್ಕು ಯಾರಿಗೂ ಇಲ್ಲ.